ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಹೇಳಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಟೈಮ್ ಎಷ್ಟು? ಬೆಳಿಗ್ಗೆ ಏನು 5:30. ನಾವಿದ್ದಾಗ 4:45. ಐನೋರೇ ನಮಸ್ಕಾರ. ಏನು ಮಾಡ್ತಾ ಇದ್ದೀವಿ ಇವತ್ತು? ಮಹಾಗಣಪತಿ ಪೂಜೆ, ನವಗ್ರಹ ಮಹಾಮೃತ್ಯುಂಜಯ ಪೂಜೆ ಮತ್ತು ಗೋಮುಖ ಪ್ರಸವ ಶಾಂತಿ ಕಾರ್ಯಕ್ರಮ, ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮ, ಇಷ್ಟು ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ದೀವಿ. ನಮ್ಮ ಮನೇಲಿ ಯಾವುದೇ ಪೂಜೆ ಆದರೂ ಇವರೇ ಬರೋದು. ರಾತ್ರಿಯಿಂದ ತಯಾರಿ ನಡೀತಾ ಇದೆ. ಎಲ್ಲಿ ನನ್ನ ಬೇಬಿ ಎದೊಳ್ತಾ? ನನ್ನ ಬೇಬಿ ಮಲಗಿದೆ. ನನ್ನ ಬೇಬಿಗೆ ಫೀವರ್, ಹುಷಾರಿಲ್ಲ. ಹೇ ಗಾಯ್ಸ್, ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿದೆ. ನಾನು ತುಂಬಾ ಅಂದ್ಕೊತೀನಿ ಕಂಟಿನ್ಯೂಯಸ್ ಆಗಿ ವಿಡಿಯೋ ಹಾಕಬೇಕು 1 by 1 ಅಂತ ತುಂಬಾ ಅಂದ್ಕೋತೀನಿ. ಬಟ್ ಅದೇನೋ ಆಗ್ತಾನೇ ಇಲ್ಲ. ತುಂಬ ದಿನ ಆಗಿತ್ತು ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡು. ಆ್ಯಕ್ಚುಲಿ ತಿಂಗಳಾನ್ಗಟ್ಲೆ ಆಗಿದೆ, ಆಗ್ತಾನೇ ಇಲ್ಲ. ಯಾಕಂದರೆ ಈಗ ನ್ಯೂ ಬಾರ್ನ್ ಅಲ್ಲ, ಇನ್ಫ್ಯಾಂಟ್ ಇರೋದ್ರಿಂದ ನನ್ನ ಜೊತೆ ನನ್ನ ಮಗಳು ತುಂಬ ಕಷ್ಟ. ಅವಳನ್ನು ಮೇಂಟೈನ್ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಅವಳನ್ನು ನೋಡಿಕೊಂಡು, ಇದೆಲ್ಲ ಮಾಡಿ ಸಿಕ್ಕಿರೋ ಫ್ರೀ ಟೈಮಲ್ಲಿ ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ನೀವು ಗೆಸ್ ಮಾಡಿರ್ಬೋದು, ಹೌದು, ನಾನು ರಿಟರ್ನ್ ಥೈಲ್ಯಾಂಡಿಗೆ ಬಂದಿದ್ದೀನಿ. ವಿಡಿಯೋನ ಎಲ್ಲ ಮಾಡಿಟ್ಕೊಂಡಿದ್ದೆ ನಾನು, ಯಾಕಂದರೆ ಇದು ನನ್ನ ಮೆಮೊರಿ. ನಾನು ನನ್ನ ಮೆಮೊರಿಗೋಸ್ಕರ ಫ್ಯೂಚರಲ್ಲಿ ಯಾವತ್ತಾದರೂ ನೋಡಬೇಕು ಅಂತ ಅನ್ನಿಸ್ದಾಗ ಆ ವಿಡಿಯೋನ ನೋಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ಎಡಿಟ್ ಮಾಡಿ ಫ್ರೀ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ಪೆಷಲ್ ಬಂದು ನನ್ನ ಮಗಳು ಹುಟ್ಟಾದ್ಮೇಲೆ ನವಗ್ರಹ ದಾನ ಕೊಡೋಣ ಅಂತ ಅಂದ್ಕೊಂಡು ದಾನ ಕೊಡ್ತಾಯಿದ್ದೀವಿ. ಆವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ತುಂಬ ನಮ್ಮ ಮನೆಯಲ್ಲಿ ಇಯರ್ಲಿ ಒನ್ಸ್ ನಾವು ಮಾಡೋದೆ. ಹಾಗೆ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಡೋರು ಇದೇ ಐನೋರು. ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗಲೇ ಇವರೇ ನಮ್ಮ ಪ್ರತಿಯೊಂದು ಯೋಗಗಳು, ಒಳ್ಳೆಯ ಕಾರ್ಯಗಳು, ಪ್ರತಿಯೊಂದರಲ್ಲೂ ಇವರು ನಮಗೆ ಭಾಗಿಯಾಗಿದ್ದಾರೆ. ಒಳ್ಳೆಯದಾಗಿ ಎಲ್ಲದ ಕಡೆ ದಾರಿ ನಡೆಸ್ತಾರೆ. ನಮಗೆ ಖುಷಿಯಾಗತ್ತೆ. ಅವರೇ ನಮಗೆ ಪ್ರತಿ ವರ್ಷವೂ ಬಂದು ಮನೆಯಲ್ಲಿ ಪೂಜೆ, ಯಾವುದೇ ಒಂದು ಸಣ್ಣ ಪೂಜೆ ಆಗಿದ್ರೂ ನಾವು ಅವ್ರ ಹತ್ರ ಮಾಡಿಸ್ಕೊಳ್ತೀವಿ. ಅವರನ್ನು ಬಿಲೀವ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನಂಬಿಕೆ ಒಂದು, ಎಲ್ಲರ ಮೇಲೆ ನಂಬಿಕೆ ಇರುತ್ತಲ್ಲ ಹಾಗೆ. ನವಗ್ರಹ ದಾನಕ್ಕೆ ನನ್ನ ಅಣ್ಣ, ದೊಡ್ಡಮ್ಮ ಮತ್ತು ನನ್ನ ಆಂಟಿ, ನನ್ನ ತಮ್ಮ, ಇಷ್ಟು ಜನನ ಕರೆದಿದ್ವಿ. ಇನ್ನೂ ಸ್ವಲ್ಪ ಗೆಸ್ಟ್ಗಳು ಬಂದಿದ್ದರು. ಎಲ್ಲ ಬೆಳಗ್ಗೆನೇ ಸ್ಟಾರ್ಟ್ ಆಗಿತ್ತು ಅವತ್ತು. ಮಾರ್ನಿಂಗ್ ನಾನು ಎದ್ದಾಗ 4:45 ಎದ್ದು ಸ್ನಾನ ಮಾಡಿ ನಾನು ರೆಡಿಯಾಗಿ, ಆಮೇಲೆ ಅಮ್ಮ ಎಲ್ಲ ಬಂದಿದ್ರಲ್ಲ, ಅಮ್ಮನ ಫ್ರೆಂಡೆಲ್ಲ ಬಂದಿದ್ದರು. ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಆಗಿ ದೇವಸ್ಥಾನದಲ್ಲಿ ಅಭಿಷೇಕ ಕೂಡ ಇಟ್ಕೊಂಡಿದ್ವಿ ನಾವು. ಅಭಿಷೇಕ ಮಾಡಿಸೋಣ ಅಂತ ಮನೆಯಲ್ಲಿ ಅಂದ್ಕೊಂಡಿದ್ರು, ಮಾಡಿಸ್ತೀವಿ ಅಂತ. ರುದ್ರಾಭಿಷೇಕ ನಮ್ಮೂರಲ್ಲಿ ಉದ್ಭವಲಿಂಗ ದೇವಸ್ಥಾನ ಇದೆ, ಶಿವಲಿಂಗ.
ಅಲ್ಲಿ ನಾವೇನು ಅಂದ್ಕೊಂಡ್ರೂ ಆಗತ್ತೆ. ಅಲ್ಲಿ ಅದು ಉದ್ಭವ ಆಗಿರೋದ್ರಿಂದ ತುಂಬ ನಂಬ್ತಾರೆ. ನಮ್ಮ ಮನೇಲಂತೂ ಸೋಮವಾರ ಪ್ರತಿ ಸೋಮವಾರ ನನ್ನ ಮಾವನವರು ಹಾಗೆ ನನ್ನ ತಾತ ತಪ್ಪದೆ ಪೂಜೆ ಮಾಡುವಂಥ ಪದ್ಧತಿ ಅವ್ರದ್ದು. ಸೋಮವಾರ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಹೀಗೆ ಅಲ್ಲಿಗೂ ಕೂಡ ರುದ್ರಾಭಿಷೇಕ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದು ವಿಡಿಯೋ ಇದೆ, ಬಟ್ ತುಂಬ ಲೆಂತಿ ಆಗುತ್ತೆ ಇದು ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲೆಲ್ಲಿ ಆಡಿಯೋ ಬೇಕೋ ಅಲ್ಲಿ ಮಾತ್ರ ಇಟ್ಕೊಂಡು, ಯಾಕಂದರೆ ಪೂಜೆಯಲ್ಲಿ ಗಲಿಬಿಲಿ ಅದು ಕೊಡಿ ಇದು ಕೊಡಿ ಅದು ಇದು ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಿಂದಿನ ದಿವಸನೇ ತುಂಬ ಪ್ರಿಪರೇಷನ್ಸ್ ಇತ್ತು, ಮನೆ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ, ಮತ್ತು ಪಾಪು ಇರೋದ್ರಿಂದ ಸೇಫ್ಟಿ ಎಲ್ಲನೂ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ನೀವು ಶಾರ್ಟ್ಸ್ ನೋಡಿರ್ತೀರ ಆಲ್ರೆಡಿ. ಅವರನ್ನು ನನ್ನ ಮಗಳು ಹೇಗೆ ವೆಲ್ಕಮ್ ಮಾಡಿಕೊಂಡ್ಲು ಅನ್ನೋದನ್ನು ಶಾರ್ಟ್ಸ್ ಆಗಿ ನಾನು ಹಾಕಿದ್ದೀನಿ. ಅದನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ ದೊಡ್ಡಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಸಮ್ಮ ಯಾರಮ್ಮ? ನಾನು ಮರ್ತೋಗಿದ್ಯಾ ನನ್ನ? ಯಾರು ನಾನು? ಅಕ್ಷತಕ್ಕ. ಹೌದಾ? ನಮ್ಮ ಮನೆಯವರು ಕೂಡ ಥೈಲ್ಯಾಂಡಿಂದ ಬಂದಿದ್ದರು. ಸೊ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ನಾನು ಕೂಡ ಎಲ್ಲ ಹೊಸದು ಹಾಕ್ಕೊಂಡಿದ್ವಿ, ಸೇಮ್ ಹಾಕ್ಕೊಂಡಿದ್ವಿ. ಫ್ಯಾಮಿಲಿ ಆದಮೇಲೆ ಇದು ನಮ್ಮದು ಫಸ್ಟ್ ಪೂಜೆ. ಯಾವಾಗೂ ನಾವಿಬ್ಬರೇ ಇದ್ದಾಗ ಮನೇಲಿ ಕೂಡ ನಾವು ಲಾಸ್ಟ್ ಇಯರ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಆದರೆ ಲಾಸ್ಟ್ ಇಯರ್ ಮನೆಯಲ್ಲೇ ಮಾಡಿದರು. ಮನೆಯಲ್ಲಿ ನಾನು ಅವರು ಎಲ್ಲ ಹೋಗಿ ಜೋರಾಗಿ ಮಾಡಿದರು. ಆ್ಯಕ್ಚುಲಿ ಚೆನ್ನಾಗಿತ್ತು. ಆವಾಗ ನಾವು ಈ ಥರ ಎಲ್ಲ ಮ್ಯಾಚಿಂಗ್ ಅಂತ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಕಪ್ಪಲ್ ಅಲ್ವಾ, ನಾವೇನು ಮ್ಯಾಚಿಂಗ್ ಅಂತ ಮಾಡೋದು, ಹಾಗೆ ಹೀಗೆ ಅಂದ್ಕೊಂಡು ನಾವು ಸುಮ್ಮನೆ ಹಾಗೆ ಹೊಸ ಬಟ್ಟೆನೇ ತೊಗೊಂಡಿದ್ವಿ. ಇಡೀ ಫ್ಯಾಮಿಲಿ ಹೊಸ ಬಟ್ಟೆ ತೊಗೊಂಡಿದ್ವಿ. ಬಟ್ ಬೇಡ, ಮ್ಯಾಚಿಂಗ್ ಏನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಈ ವರ್ಷ ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ನೋಡ್ಬೋದು ನೀವು ಮುಂದೆ, ನನ್ನ ಮಗಳು ಕೂಡ ಬರ್ತಾಳೆ, ನೋಡ್ಬೋದು. 3 ಜನ ಪರ್ಪಲ್ ಹಾಕಿದ್ವಿ. ಏನೋ ಒಂಥರ ಖುಷಿ, ಒಂದೇ ಥರ ಹಾಕೊಳ್ಳೋಣ, ಜೊತೆಯಲ್ಲಿ ಎಲ್ಲ ಒಂದೇ ಥರ ಕಾಣಿಸೋಣ. ಇವಾಗ ಲೈಫೇ ಚೇಂಜ್ ಆಗಿದೆ. ಆಲ್ ಪ್ರಿಯಾರಿಟಿ ಗೋಸ್ ಟು ಮೈ ಡಾಟರ್. ತುಂಬ ಖುಷಿಯಾಗತ್ತೆ. ಅವಳು ನಮ್ಮ ಲೈಫಿಗೆ ಬಂದಮೇಲೆ ತುಂಬ ಚೇಂಜಸ್ ಆಗಿದೆ. ತುಂಬ ಒಳ್ಳೆ ಇನ್ಸಿಡೆಂಟ್ಗಳಾಗಿದೆ. ಮರೆಯೋಕ್ಕಾಗದೇ ಇರೋವಂಥ ಗಿಫ್ಟ್ಗಳು ಕೊಟ್ಟಿದ್ದಾಳೆ. ತುಂಬ ಖುಷಿ, ತುಂಬ ಮೆಮೊರೀಸ್ ತುಂಬ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವಳಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಪ್ರೀತಿ, ಹೇಳೋಕ್ಕೆ ತೀರ್ದು ಅಂಥ ಒಂದು ಗಿಫ್ಟ್ ಕೊಟ್ಟಿದ್ದು ಅಂದರೆ ನನ್ನ ಮಗಳು. ದೇವರು ಕೊಟ್ಟಿರೋದು ನನಗೆ, ಮರೆಯೋಕ್ಕಾಗದೇ ಇರೋ ಅಂಥದ್ದು. ಖುಷಿಯಾಗತ್ತೆ. ಮಗಳ ಬಗ್ಗೆ ಮಾತಾಡ್ತಾ ಇದ್ದರೆ ತುಂಬಾ ಮಾತಾಡ್ತೀನಿ. ಇವಾಗಂತೂ ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ. ತುಂಬ ಇವಾಗ ಒಂದೊಂದೇ ಹೆಜ್ಜೆ ಇಕ್ಕೋದು, ನಡೆಯೋದು, ನಿಂತ್ಕೊಳ್ಳೋದು, ನಡೆಯೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅಷ್ಟು ದೊಡ್ಡವಳಾಗಿದ್ದಾಳೆ ನನ್ನ ಮಗಳು. ನಾನಿವಾಗ ಈ ವಿಡಿಯೋ ಮಾಡುವಾಗ ನನ್ನ ಮಗಳಿಗೆ 2.5 ತಿಂಗಳು. ಬಟ್ ಈಗ ನಾನು ವಿಡಿಯೋ ಹಾಕುವಾಗ ನನ್ನ ಮಗಳಿಗೆ 7 ತುಂಬಿ 8ವರೆಗೆ ಬಂದಿದೆ. 8 ನಡೀತಾ ಇದೆ, 8.25 ಅಂತಲೇ ಹೇಳ್ಬೋದು. ಖುಷಿಯಾಗತ್ತೆ ಅವಳ ಗ್ರೋತ್ ನೋಡುವಾಗ. ಕಣ್ಮುಚ್ಚಿ ಬಿಡೋದ್ರಲ್ಲಿ ದೊಡ್ಡವಳಾಗ್ಬಿಡ್ತಾಳೇನೋ ಅಂತ ಅನಿಸುತ್ತೆ, ಅಷ್ಟು ದೊಡ್ಡವಳಾಗಿದ್ದಾಳೆ. ಎಲ್ಲ ನಾವು ಏನೇ ಮಾಡಿದ್ರೂ ಅವಳಿಗೋಸ್ಕರ, ಅವಳು ಚೆನ್ನಾಗಿರಲಿ, ಅವಳು ಮುಂದೆ ಏನೂ ಆಗದೇ ಇರಲಿ, ಮನೆಗೆ ಚೆನ್ನಾಗಿರಲಿ, ನಮ್ಮ ಮನೆ ಒಳ್ಳೆಯದಾಗಲಿ ಅಂತ ಮಾಡೋದು
ಅಷ್ಟೇ. ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಎಷ್ಟು ಹ್ಯಾಪಿನೆಸ್ ಕೊಡ್ತಾನೆ, ಎಷ್ಟು ದುಃಖ ಕೊಡ್ತಾನೆ ಎಲ್ಲ ಅವನ ಮೇಲೆ. ದೇವ್ರು ಕೊಟ್ಟ ಹಾಗೆ ನಡೆಸಬೇಕು, ನಡ್ಕೊಂಡು ಹೋಗಬೇಕು, ಅವನು ಹೇಗೆ ನಡೆಸ್ತಾನೆ ಹಾಗೆ ಆಗಲಿ ಅಂತ ಅಂದ್ಕೊಂಡು ಎಲ್ಲ ದೇವ್ರ ಮೇಲೆ ಭಾರ ಹಾಕೋದು ನಾವು. ನಾನು ಮಾತ್ರ ತುಂಬ ಬಿಲೀವ್ ಮಾಡ್ತೀನಿ ದೇವರಿದ್ದಾನೆ ಅನ್ನೋದನ್ನು. ಹಾಗಾಗಿ ನೋಡ್ಬೋದು ನನ್ನ ಪುಟ್ಟ ಮಗಳು, ಆವಾಗಿನ್ನೂ ಪುಟ್ಟವಳು, 2.5 ತಿಂಗಳು. ಖುಷಿ ಆಗುತ್ತೆ ಅವಳನ್ನು ನೋಡುವಾಗ. ಆ ಹಳೆಯ ಅವಳದು ವಿಡಿಯೋಸ್ ಎಷ್ಟೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಆ ವಿಡಿಯೋ ಎಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ. ಇನ್ನು ಇದೇ ಥರ ಯಾಕಿರಲಿಲ್ಲ, ಇಷ್ಟು ದೊಡ್ಡವಳಾಗ್ಬಿಟ್ಲು ಅಂತ ಅನಿಸುತ್ತೆ. ಆವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಆವಾಗಿನ್ನೂ ಅವಳಿಗೆ ಫಿಂಗರ್ಸ್ ಇದೆ ಅಂತ ಆವಾಗ ಗೊತ್ತಾಗ್ತಾಯಿತ್ತು. ಬಾಯಿಗೆ ಎನಿ ಟೈಮ್ ಬಾಯಿ ಒಳಗಡೆ ಬೆಳ್ಳು ಹೋಗ್ತಾಯಿತ್ತು. ಹಾಕೊಳ್ಳೋದು, ಹಾಲು ಕುಡಿದ ತಕ್ಷಣ ಬಾಯಿ ಒಳಗಡೆ ಬೆಳ್ಳು ಹಾಕ್ಕೊಂಡು ಬಿಡ್ತಾಯಿದ್ಲು, ಫುಲ್ ವಾಮಿಟ್ ಮಾಡ್ಕೊಂಡು ಬಿಡ್ತಾಯಿದ್ಲು. ಆ ಥರ ಇತ್ತು ಆ ಸ್ಟೇಜ್ ಅವಳದು 2.5 ಮಂತಲ್ಲಿ. ಎಲ್ಲರೂ ಹೇಳ್ತಾರೆ ನಿನ್ನ ಮಗಳು ತುಂಬ ಡಿಫ್ರೆಂಟ್, ಥೈಲ್ಯಾಂಡ್ ಬೇಬಿ ಅಂತ ಹೇಳ್ತಾರೆ ನನ್ನ ಮಗಳಿಗೆ. ಖುಷಿ ಆಗುತ್ತೆ. ಹೀಗೆ ಇರಲಿ, ಟಚ್ಡ್ ಯಾರ್ದು ಕಣ್ಣು ಬೀಳದೆ ಹೋದರೆ ಸಾಕು ಅಂತಲೇ ಕೇಳ್ಕೊತೀನಿ ನಾನು. ನನ್ನ ಪುಟಾಣಿ ಅಷ್ಟೇ. ಮತ್ತು ವಿಡಿಯೋ ಅಂತ ಬಂದಾಗ ನೋಡ್ಬೋದು ಅವಳ ಕೈಲೂ ಕೂಡ ಮಾಡಿಸ್ತಾ ಇದ್ದಾರೆ ಐನೋರು. ಅವಳಿಗೂ ಒಳ್ಳೆಯದಾಗಲಿ, ಏನೇ ಇದ್ದರೂ ದೋಷ ಏನೇ ಇದ್ದರೂ ಪರಿಹಾರ ಆಗಲಿ ಅಂತ ಪೂಜೆ ಅವಳ ಕೈಲೂ ಇದು ಧಾನ್ಯಗಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಒಳ್ಳೆಯದಾಗಲಿ ಅಂತ. ಅದಾದಮೇಲೆ ಎಲ್ಲ ದೇವಸ್ಥಾನಕ್ಕೆ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೆಲ್ಲ ಅಭಿಷೇಕ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಎಲ್ಲ ನೆಂಟರು ಬಂದಿದ್ದವರೆಲ್ಲ ಹೋದರು. ಚೆನ್ನಾಗಿತ್ತು ಆವತ್ತಿನ ದಿನ. ತುಂಬ ಮೆಮೊರೇಬಲ್ ಆಗಿತ್ತು. ಮೆಮೊರೇಬಲ್ ಆಗಿ ನಾವು ಮಾಡಿಕೊಂಡಿದ್ದು ಆವತ್ತಿನ ದಿನ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಎಲ್ಲರೂ ಹೊರಟರು. ಆಮೇಲೆ ನಾವು ರೆಸ್ಟ್ ಮಾಡಿದ್ದಾಯಿತು. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನೀವು ಕೊಡೋ ಪ್ರೀತಿ ವಾತ್ಸಲ್ಯ ಎಲ್ಲ ಹೀಗೆ ಇರಲಿ, ನನ್ನ ಮಗಳ ಮೇಲೂ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇನ್ನು ಯಾವ ಥರ ವಿಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಥೈಲ್ಯಾಂಡಿಂದ ಯಾವ್ಯಾವ ರೀತಿ ವಿಡಿಯೋಸ್ ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾವು ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಇರಲಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದ್ದರೆ ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಾಗಿದ್ದು ನೆಕ್ಸ್ಟ್ ಡೇಗೇ ಇನ್ನೊಂದು ವಿಡಿಯೋ ಬರುತ್ತೆ. ಖಂಡಿತ ಮಿಸ್ ಆಗೋದಿಲ್ಲ. ಈ ಸತಿ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಂಬಿದ್ದೀನಿ. ದೇವರು ನನ್ನ ಜೊತೆ ಇದ್ದಾನೆ. ಇವಾಗೂ ಆ್ಯಕ್ಚುಲಿ ದೇವ್ರ ಮುಂದೆನೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡಿಗೆ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಅಪ್ಲೋಡ್ ಆಗಿದೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.